RSSಗೆ ಮಾತ್ರ ಅನ್ವಯ ಆಗಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಾದಂತಹ ಸಭೆ ಸಮಾರಂಭ ಕಾರ್ಯಕ್ರಮ ಮೆರವಣಿಗೆ ಮತ್ತು ಪಥಸಂಚಲನಗಳಿಗೆ ಇವತ್ತಿನ ಈ ಬೆಳವಣಿಗೆ ಮುನ್ನುಡಿ ಬರೆಯಲಿದೆ. ಇದು ನಿಜಕ್ಕೂ ಒಳ್ಳೆಯದ ಕೆಟ್ಟದ್ದ? RSS ವಿರುದ್ಧದ ಸೈದ್ಧಾಂತಿಕ ಭಿನ್ನಾಭಿಪ್ರಾಯದಿಂದ ಒಂದು ಹೊಸ ರಿವಾಜ್ಗೆ ನಾಂದಿ ಹಾಡ್ತಾ ಇದೆಯಾ ಸರ್ಕಾರ? ದಲಿತ ಸಂಘಟನೆಗಳು ಇವತ್ತು ಪ್ರತಿಭಟನೆಗೆ ಮುಂದಾಗ್ತೀವಿ, RSS ಮುಂದಾದ್ರೆ ಅಂತ ಫೈಟ್ಗೆ ಬಿದ್ದಂತೆ ಅಲ್ಲಿ ಹೊಸ ರೀತಿಯಾದಂತಹ ಒಂದು ಸೈದ್ಧಾಂತಿಕ ಹೋರಾಟ ಶುರುವಾಗೋದಕ್ಕೆ ಕಾಂಗ್ರೆಸ್ ಕಾರಣ ಆಗ್ತಾ ಇದೆಯಲ್ಲ. ಇದೆಲ್ಲ ಬೆಳವಣಿಗೆ ಬೇಕಾ? ರಾಜ್ಯದಲ್ಲಿ ಬೇರೆ ಸಮಸ್ಯೆಗಳು ಇಲ್ವಾ? ಆ ಸಮಸ್ಯೆಗಳು ಈ ವಿಚಾರದ ಮುಂದೆ ಎಲ್ಲವೂ ಕೂಡ ಗೌಣವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ಜನ ನಾವು ಈ ತಮಾಷೆ ನೋಡಿಕೊಂಡು ಸುಮ್ಮನೆ ಕಾಲ ಕಳಿಬೇಕಾ, ಅಥವಾ ಇವರಿಗೆ ದಯವಿಟ್ಟು ಕೆಲಸ ಮಾಡಿ ಅಂತ ಇವ್ರನ್ನ ತಟ್ಟಿ ಎಬ್ಬಿಸ್ಬೇಕಾ? ಐ ಡೋಂಟ್ ನೋ. ಇವತ್ತು ಪರೇಡ್ ಫೈಟ್ ಬಗ್ಗೆ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತೀವಿ.